ಬ್ಯಾಂಕ್ನಲ್ಲಿ ಎಫ್ಡಿ ಮಾಡೋದು ಬೆಸ್ಟ್? ದೇಶದಲ್ಲಿರುವಂತಹ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಪಡೆಯಬಹುದು? ನಾವು ಕಳೆದ ಬಾರಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಅತಿ ಕಡಿಮೆ ಸಮಯಕ್ಕೆ ಹೆಚ್ಚು ಇಂಟ್ರೆಸ್ಟ್ ಯಾವೆಲ್ಲ ಬ್ಯಾಂಕ್ನಲ್ಲಿ ಸಿಗುತ್ತದೆ ಎಂಬುದನ್ನು ನೋಡಿದ್ದೆವು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರುತ್ತೇವೆ, ನಂತರ ಚೆಕ್ ಮಾಡಬಹುದು. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ RBI ರೆಪೋ ರೇಟನ್ನು ಕಡಿಮೆ ಮಾಡಿರುತ್ತದೆ. ಅದರಿಂದಾಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಎಫ್ಡಿ ಮೇಲಿನ ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆ ಮಾಡಲಾಗಿದೆ. ಎಲ್ಲ ಪ್ರೈವೇಟ್ ಬ್ಯಾಂಕ್ನಲ್ಲಿ ಅತಿ ಕಡಿಮೆ ಸಮಯಕ್ಕೆ ಹೆಚ್ಚು ಇಂಟ್ರೆಸ್ಟ್ ಸಿಗುವಂತಹ ಎಫ್ಡಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಂದುಸ್ಯಾಂಡ್ ಬ್ಯಾಂಕ್ನಲ್ಲಿ 1 ವರ್ಷದ ಎಫ್ಡಿ ಮಾಡಿಸಿದಲ್ಲಿ 7.5% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ 8% ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. ಈ ಬ್ಯಾಂಕ್ನಲ್ಲಿ ಸಿಗುವಂತಹ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ನೋಡೋದಾದರೆ 15 ರಿಂದ 16 ತಿಂಗಳ ಎಫ್ಡಿ ಮಾಡಿದಲ್ಲಿ, ಅಂದರೆ 1 ವರ್ಷ 3 ತಿಂಗಳಿನಿಂದ 1 ವರ್ಷ 4 ತಿಂಗಳ ಒಳಗಿನ ಎಫ್ಡಿ ಅಕೌಂಟ್ ಓಪನ್ ಮಾಡಿದಲ್ಲಿ 7.75% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 8.25% ಇಂಟ್ರೆಸ್ಟ್ ಪಡೆಯಬಹುದು. ಇಲ್ಲಿ 1 ವರ್ಷಕ್ಕಿಂತ 3 ತಿಂಗಳು ಹೆಚ್ಚಾಗಿ ಎಫ್ಡಿ ಅಕೌಂಟ್ ಓಪನ್ ಮಾಡಿದಲ್ಲಿ 0.25% ಇಂಟ್ರೆಸ್ಟ್ ಹೆಚ್ಚಾಗಿ ಪಡೆಯಬಹುದು. ICICI ಬ್ಯಾಂಕ್ನಲ್ಲಿ 1 ವರ್ಷದ ಎಫ್ಡಿ ಮಾಡಿದಲ್ಲಿ 6.7% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 60 ವರ್ಷ ಮೇಲ್ಪಟ್ಟವರಿಗೆ 7.2% ಇಂಟ್ರೆಸ್ಟ್ ಸಿಗುತ್ತದೆ. ICICI ಬ್ಯಾಂಕ್ನಲ್ಲಿ 18 ರಿಂದ 24 ತಿಂಗಳ ಎಫ್ಡಿ ಮಾಡಿದ್ದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. 7.05% ಬಡ್ಡಿಯನ್ನು ಗಳಿಸಬಹುದು. ಸೀನಿಯರ್ ಸಿಟಿಸನ್ಸ್ 7.55% ಇಂಟ್ರೆಸ್ಟ್ ಅನ್ನು ICICI ಬ್ಯಾಂಕ್ನಲ್ಲಿ ಪಡೆಯಬಹುದಾಗಿರುತ್ತದೆ. ಇನ್ನು HDFC ಬ್ಯಾಂಕ್ನಲ್ಲಿ 6.6% ಇಂಟ್ರೆಸ್ಟ್, 1 ವರ್ಷದ ಎಫ್ಡಿಗೆ ಸೀನಿಯರ್ ಸಿಟಿಸನ್ಸ್ 7.1% ಇಂಟ್ರೆಸ್ಟ್ ರೇಟ್ ಅನ್ನು ಪಡೆಯಬಹುದು. ಅದೇ ರೀತಿ HDFC ಬ್ಯಾಂಕ್ನಲ್ಲಿ 15 ರಿಂದ 21 ತಿಂಗಳ ಎಫ್ಡಿ ಮಾಡಿದಲ್ಲಿ 7.05% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.55% ಇಂಟ್ರೆಸ್ಟ್ ಪಡೆಯಬಹುದು. ಇಲ್ಲಿಯೂ ಕೂಡ 1 ವರ್ಷದ ಎಫ್ಡಿಗೆ ಕಂಪೇರ್ ಮಾಡಿದಾಗ 15 ರಿಂದ 21 ತಿಂಗಳಿನ ಎಫ್ಡಿಯಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಅನ್ನು ಪಡೆಯಬಹುದು. ಈ 3 ಬ್ಯಾಂಕ್ಗಳಲ್ಲಿ ಇಂದುಸ್ಯಾಂಡ್ ಬ್ಯಾಂಕ್ನಲ್ಲಿ ಅತಿ ಕಡಿಮೆ ಸಮಯಕ್ಕೆ ಹೆಚ್ಚು ಎಫ್ಡಿ ರೇಟ್ ಅನ್ನು ಗಮನಿಸಬಹುದಾಗಿದೆ. ಇನ್ನು ಫೆಡರಲ್ ಬ್ಯಾಂಕ್ ಇಲ್ಲಿ 6.85% ಇಂಟ್ರೆಸ್ಟ್, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 7.35% ಇಂಟ್ರೆಸ್ಟ್ ಅನ್ನು 1 ವರ್ಷದ ಎಫ್ಡಿಗೆ ಪಡೆಯಬಹುದು. ಈ ಬ್ಯಾಂಕ್ನಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡೋದಾದರೆ 444 ದಿನದ ಎಫ್ಡಿಗೆ 7.3% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ 7.8% ಇಂಟ್ರೆಸ್ಟ್ ಪಡೆಯಬಹುದು. DCB ಬ್ಯಾಂಕ್ನಲ್ಲಿ 1 ವರ್ಷದ ಎಫ್ಡಿಗೆ 7.1% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.6% ಇಂಟ್ರೆಸ್ಟ್ ಪಡೆಯಬಹುದು. 15 ರಿಂದ 16 ತಿಂಗಳ ಎಫ್ಡಿ ಮಾಡಿಸಿದಲ್ಲಿ DCB ಬ್ಯಾಂಕ್ನಲ್ಲಿ ಅತಿ ಹೆಚ್ಚು 8% ಇಂಟ್ರೆಸ್ಟ್, ಜನರಲ್ ಪಬ್ಲಿಕ್ ಹಾಗೆ ಸೀನಿಯರ್ ಸಿಟಿಸನ್ಸ್ 8.5% ಇಂಟ್ರೆಸ್ಟ್ ಪಡೆಯಬಹುದು. ಬಂಧನ್ ಬ್ಯಾಂಕ್ನಲ್ಲಿ ಕೂಡ 7.75%, ಇನ್ನು ಸೀನಿಯರ್ ಸಿಟಿಸನ್ಸ್ 8.25% 1 ವರ್ಷದ ಎಫ್ಡಿಗೆ ಪಡೆಯಬಹುದು. ಈ ಬ್ಯಾಂಕ್ನಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡೋದಾದರೆ 8% 15 ರಿಂದ 16 ತಿಂಗಳ ಎಫ್ಡಿ ಮಾಡಿದಲ್ಲಿ ಪಡೆಯಬಹುದು. ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 8.5% ಇಂಟ್ರೆಸ್ಟ್ ಅನ್ನು ಈ ಬ್ಯಾಂಕ್ನಲ್ಲಿ ಪಡೆಯಬಹುದಾಗಿದೆ. ಈ ಹಿಂದೆ ಹೇಳಿದಂಥ ಎಲ್ಲ 6 ಬ್ಯಾಂಕ್ನಲ್ಲಿ ಬಂಧನ್ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. ಇಲ್ಲಿ DCB ಮತ್ತು ಬಂಧನ್ ಬ್ಯಾಂಕ್ನಲ್ಲಿ 1 ವರ್ಷ 3 ತಿಂಗಳಿನಿಂದ 1 ವರ್ಷ 4 ತಿಂಗಳ ಒಳಗಿನ ಎಫ್ಡಿ ಅಕೌಂಟ್ ಓಪನ್ ಮಾಡಿದಲ್ಲಿ ಒಂದೇ ರೀತಿಯಾದ ಇಂಟ್ರೆಸ್ಟ್ ರೇಟ್ ಅನ್ನು ನೋಡಬಹುದು. ಇಲ್ಲಿ ನೀವು 1 ವರ್ಷದ ಎಫ್ಡಿ ಮಾಡಿಸಿದಲ್ಲಿ ನೀವು ಬಂಧನ್ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನು ಪಡೆಯಬಹುದಾಗಿದೆ. ಇನ್ನು ಆಕ್ಸಿಸ್ ಬ್ಯಾಂಕ್ನಲ್ಲಿ 1 ವರ್ಷದ ಎಫ್ಡಿ ಮಾಡಿದಲ್ಲಿ 6.7% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.2% ಇಂಟ್ರೆಸ್ಟ್ ಪಡೆಯಬಹುದು. 15 ರಿಂದ 24 ತಿಂಗಳ ಎಫ್ಡಿ ಮಾಡಿದಲ್ಲಿ 7.05% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.55% ಇಂಟ್ರೆಸ್ಟ್ ಪಡೆಯಬಹುದು. IDFC ಫಸ್ಟ್ ಬ್ಯಾಂಕ್ನಲ್ಲಿ 6.25%, ಸೀನಿಯರ್ ಸಿಟಿಸನ್ಸ್ 6.75% ಇಂಟ್ರೆಸ್ಟ್ 1 ವರ್ಷದ ಎಫ್ಡಿಗೆ ಪಡೆಯಬಹುದು. 400 ರಿಂದ 500 ದಿನಗಳ ಎಫ್ಡಿ ಮಾಡಿದಲ್ಲಿ 7.25%, ಸೀನಿಯರ್ ಸಿಟಿಸನ್ಸ್ 7.75% ಇಂಟ್ರೆಸ್ಟ್ ಅನ್ನು ಇಲ್ಲಿ ಪಡೆಯಬಹುದಾಗಿದೆ. IDBI ಬ್ಯಾಂಕ್ನಲ್ಲಿ ಕೂಡ 6.8% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.3% ಇಂಟ್ರೆಸ್ಟ್ 1 ವರ್ಷದ ಎಫ್ಡಿ ಮಾಡಿದಲ್ಲಿ ಪಡೆಯಬಹುದು. IDBI ಬ್ಯಾಂಕ್ನಲ್ಲಿ ಪಡೆಯುವಂತಹ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ನೋಡೋದಾದರೆ 2 ರಿಂದ 3 ವರ್ಷದ ಎಫ್ಡಿ ಮಾಡಿದಲ್ಲಿ 7% ಇಂಟ್ರೆಸ್ಟ್, ಹಾಗೆ ಸೀನಿಯರ್ ಸಿಟಿಸನ್ಸ್ 7.5% ಇಂಟ್ರೆಸ್ಟ್ ಅನ್ನು ಇಲ್ಲಿ ಪಡೆಯಬಹುದು. ಈ ಹಿಂದಿನ ಎಲ್ಲ 9 ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದಾಗ DCB ಮತ್ತು ಬಂಧನ್ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನು ಗಮನಿಸಬಹುದು. ಅದೇ ರೀತಿ ಯೆಸ್ ಬ್ಯಾಂಕ್ನಲ್ಲಿ 1 ವರ್ಷದ ಎಫ್ಡಿ ಮಾಡಿದಲ್ಲಿ 7% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.5% ಇಂಟ್ರೆಸ್ಟ್ ಅನ್ನು ಪಡೆಯಬಹುದು.
12 ರಿಂದ 60 ತಿಂಗಳ FD ಮಾಡಿದಲ್ಲಿ 7.5%, ಅದೇ ರೀತಿ ಸೀನಿಯರ್ ಸಿಟಿಸನ್ಸ್ 8.25% ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. ಇಲ್ಲಿ ನೀವು 1 ವರ್ಷದ ಮೇಲೆ 1 ದಿನ ಹೆಚ್ಚಾಗಿ FD ಅಕೌಂಟ್ ಓಪನ್ ಮಾಡಿದಲ್ಲಿ 7.5% ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. RBL ಬ್ಯಾಂಕ್ನಲ್ಲಿ 7.5% ಇಂಟ್ರೆಸ್ಟ್ ಹಾಗೆ ಸೀನಿಯರ್ ಸಿಟಿಸನ್ಸ್ 8% ಇಂಟ್ರೆಸ್ಟ್ ಅನ್ನು 1 ವರ್ಷದ FDಯಲ್ಲಿ ಪಡೆಯಬಹುದು. ಅದೇ ರೀತಿ 500 ದಿನದ FD ಮಾಡಿಸಿದಲ್ಲಿ 7.75% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 8.25% ಇಂಟ್ರೆಸ್ಟ್ ಅನ್ನು ಗಮನಿಸಬಹುದು. ಕೋಟಕ್ ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡೋದಾದರೆ 6.8% ಇಂಟ್ರೆಸ್ಟ್, ಸೀನಿಯರ್ ಸಿಟಿಸನ್ಸ್ 7.3% ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡಿದಾಗ 390 ದಿನಗಳಿಂದ 23 ತಿಂಗಳ FD ಅಕೌಂಟ್ ಓಪನ್ ಮಾಡಿದಲ್ಲಿ 7.15% ಹಾಗೆ ಸೀನಿಯರ್ ಸಿಟಿಸನ್ಸ್ 7.65% ಇಂಟ್ರೆಸ್ಟ್ ರೇಟ್ ಅನ್ನು ಇಲ್ಲಿ ಪಡೆಯಬಹುದಾಗಿದೆ. ಹೇಳಿರುವಂತಹ ಎಲ್ಲ 12 ಬ್ಯಾಂಕ್ಗಳಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಇಂಟ್ರೆಸ್ಟ್ ಅನ್ನ ಎಸ್ ಬ್ಯಾಂಕ್ ನಲ್ಲಿ ನೋಡಬಹುದು. ಇಲ್ಲಿ 1 ವರ್ಷದ ಮೇಲೆ 60 ತಿಂಗಳ ಒಳಗಾಗಿ ಅಂದರೆ 1 ವರ್ಷ 1 ದಿನದ ಮೇಲೆ 60 ತಿಂಗಳ ಒಳಗಾಗಿ FD ಅಕೌಂಟ್ ಓಪನ್ ಮಾಡಿದಲ್ಲಿ 7.5% ಇಂಟ್ರೆಸ್ಟ್ ಅನ್ನ ಪಡೆಯಬಹುದು. ಅದೇ ರೀತಿ DCB ಬ್ಯಾಂಕ್ ನಲ್ಲಿ 1 ವರ್ಷ 3 ತಿಂಗಳಿನ FD ಮಾಡಿದಲ್ಲಿ 8% ಇಂಟ್ರೆಸ್ಟ್ ಅನ್ನ ಇಲ್ಲಿ ಪಡೆಯಬಹುದು. ಈಗ ಹೇಳಿರುವಂತಹ ಎಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನ ಇಂಟ್ರೆಸ್ಟ್ ರೇಟನ್ನು ಆಯಾಯ ಬ್ಯಾಂಕ್ಗಳ ವೆಬ್ಸೈಟ್ನಿಂದ ಪಡೆಯಲಾಗಿದೆ, ನೀವು ಕೂಡ ಚೆಕ್ ಮಾಡಬಹುದು. ಕಳೆದ ಬಾರಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಸಿಗುವಂತಹ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ನೋಡಿದ್ದೆವು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರುತ್ತೇವೆ, ನೀವು ಚೆಕ್ ಮಾಡಬಹುದು. ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ 9% ತನಕ ಇಂಟ್ರೆಸ್ಟ್ ಅನ್ನು ಪಡೆಯಬಹುದು. ಇದೇ ರೀತಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲಿ ಸಿಗಬಹುದಾದಂಥ FD ಮೇಲಿನ ಇಂಟ್ರೆಸ್ಟ್ ರೇಟ್ನ ಬಗ್ಗೆ ಡೀಟೇಲ್ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.